ಇವತ್ತು 4.5 ವರ್ಷದ ಒಂದು ಮಗು, ಆ ಮಗುವಿನ ಮೇಲೆ ಆಕೆಯನ್ನು ಎತ್ತಿಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿ ಹತ್ಯೆ ಆಗಿರುವಂಥದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇಟ್ ಇಸ್ ಎ ವೆರಿ ಬಿಗ್ ಶಾಕ್. ನನಗೂ ಭಾಳ ಅಸ್ವಸ್ಥತೆ ಉಂಟಾಯಿತು. ಯಾಕಂದರೆ ನಾನು ಮೊನ್ನೆ ಲಕ್ನೋದಿಂದ ಆಯಾ ಬೆಂಗಳೂರು ಬರ್ತಿರ್ಬೇಕಾದ್ರೆ ನನ್ನ ಮಗಳು 3 ವರ್ಷ, ಅವಳು ನನ್ನ ಜೊತೆಗೆ ಆಟ ಆಡ್ತಾಯಿದ್ಲು. ಆವಾಗ ನಮ್ಗೆ ಅರ್ಜೆಂಟಾಗಿ ವಾಪಸ್ ಬರೋದಿತ್ತು, ಬೇಗ ಬಿಟ್ಟು ಬರಲಿಕ್ಕಾಗಲಿಲ್ಲ. ಈ ರೀತಿಯ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳ ಬಗ್ಗೆ ಈ ಪ್ರೀತಿ, ಈ ಕಾಳಜಿ ಎಲ್ಲ ಇರುವಂತಹದ್ದು ಸಹಜ. ಅಂತಾದ ಅವ್ರ ತಂದೆ ತಾಯಿಗೆ 2 ಮಕ್ಕಳು, ಅದರಲ್ಲಿ ಒಂದು ದಿವ್ಯಾಂಗಳಿದ್ದಾಳೆ, ಅರ್ಥಾತ್ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅಂತಂದ್ರೆ ಅಂಗವಿಕಲಿದ್ದಾಳೆ. ಇನ್ನೊಂದು ಮಗು ಇದು ಚೆನ್ನಾಗಿರೋದು. ಇದು ಎನ್ಕೌಂಟರ್ ಇದ್ರ ಮೇಲೆ ಅತ್ಯಾಚಾರ ಆಗ್ತದೆ, ಅದನ್ನು ಕೊಂದು ಹಾಕ್ತಾರೆ. ಇದು ಕಾಂಟ್ ಇಮ್ಯಾಜಿನ್. ಇದು ಭಾಳ ಮನಸ್ಸಿಗೆ ಆಘಾತ, ನೋವನ್ನು ತಂದಿದೆ. ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಅಲ್ಲಿದ್ದಂಥವ್ರ ಹಿಡ್ಕೊಂಬಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆನಂತರ ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ಓಡಿ ಹೋಗೋ ಪ್ರಯತ್ನ ಮಾಡಿದ, ಪೊಲೀಸರ ಮೇಲೆ ಹಲ್ಲೆ ಮಾಡಿ ಅಂಥೇಳಿ ಒಂದು ಎನ್ಕೌಂಟರ್ ಆಗಿದೆ ಅಂತ ಪೊಲೀಸ್ ಕಮಿಷನರ್ ನಂಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಒಂದು ಮಗು ಮನೆಯಲ್ಲಿ ದಿವ್ಯಾಂಗ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅತ್ಯುಚ್ಚ ಪರಿಹಾರ ಕೊಡಬೇಕು. ಮತ್ತು ಅವ್ನು ಡ್ರಗ್ಸ್ ಇನ್ಫ್ಲೂಯೆನ್ಸ್ದಲ್ಲಿದ್ದ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಹಿಂದೆನೂ ಹೇಳಿದ್ವಿ, ಯಾವುದೇ ಕಾರಣಕ್ಕೆ ಈ ಡ್ರಗ್ ಮೆನೇಸ್ ಏನಿದೆ ವಿಪರೀತ ಹಾವಳಿಯಾಗಿದೆ. ಭಾಳ ಕಡೆ ಇದು ಸಮಸ್ಯೆ ಇದೆ. ಕರ್ನಾಟಕ ರಾಜ್ಯಾದ್ಯಂತದೇ, ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಇದೆ. ಇದನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ರಿ, ಒಂದು ಡ್ರೈವ್ ತೆಗೆದುಕೊಳ್ರಿ. ಯಾವುದೇ ರೀತಿಯಾದಂಥ ಇದರಲ್ಲಿ ಕನ್ಸೆಷನ್ ಕೊಡುವಂಥದ್ದು ಆಗಬಾರ್ದು, ಇನ್ಫ್ಲೂಯೆನ್ಸಿಗೆ ಬೀಳಬಾರ್ದು. ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಯಾವುದೇ ಸಣ್ಣ ಪುಟ್ಟ ಅಪರಾಧ ಆದಾಗೂ ಪೊಲೀಸರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಾಗಿ ವರ್ತಿಸಿದರೆ ಅಪರಾಧಿಗಳಿಗೆ ಭಯ ಇರ್ತದೆ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೆ.